ದೊಡ್ಡಬಳ್ಳಾಪುರ ನಗರದ ಜಗದೀಶ್ ವೃತ್ತದ ಸಮೀಪದಲ್ಲಿ ರಸ್ತೆಯ ಪಕ್ಕದಲ್ಲಿ ನಿರ್ಮಾಣ ಮಾಡಿಕೊಂಡು ವ್ಯಾಪಾರ ಸಾಗಿಸುತ್ತಿದ್ದ ಅಂಗಡಿಗಳನ್ನು ಏಕಾಏಕಿ ಯಾವುದೇ ನೋಟಿಸ್ ನೀಡದೆ ತೆರವು ಮಾಡುವಂತೆ ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿ ನಿನ್ನೆ ಕೆಲ ಅಂಗಡಿ ಮಾಲೀಕರು ಪ್ರತಿಭಟನೆ ನಡೆಸಿದರು. ಇಂದು ಸ್ಥಳಕ್ಕೆ ಜಮೀನು ಕುರಿತು ನ್ಯಾಯಾಲಯದಲ್ಲಿ ದಾವೆ ಹೂಡಿರುವ ನಂದಿನಿ ಹಾಗೂ ಕುಟುಂಬಸ್ಥರು ಆಗಮಿಸಿ ಮಾಹಿತಿ ನೀಡಿದರು. ಈ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ನಂದಿನಿ ಅವರು, ನಾವು ಕಳೆದ 3-4 ತಿಂಗಳುಗಳ ಹಿಂದೆಯೇ ನಗರಸಭೆ ಸಹಯೋಗದೊಂದಿಗೆ ಅಂಗಡಿಗಳನ್ನು ತೆರವುಗೊಳಿಸುವಂತೆ ಕೋರಿ ಅಂಗಡಿ ಮಾಲೀಕರಿಗೆ ನೋಟಿಸ್ ನೀಡಿದ್ದೇವೆ. ಆದರೂ ಈವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ. ಅಲ್ಲದೆ ನೂತನವಾಗಿ ಹಲವಾರು ಅಂಗಡಿಗಳನ್ನು ನಮ್ಮ ಸರ್ವೆ ನಂಬರ್ ಜಾಗದಲ್ಲಿ ನಿರ್ಮಿಸಲಾಗುತ್ತಿದೆ. ರಸ್ತೆಯ ಫುಟ್ಪಾತ್ಗೂ ನಮಗೂ ಸಂಬಂಧವಿಲ್ಲ. ಆದರೆ ನಮ್ಮ ಜಾಗದಲ್ಲಿ ಯಾವುದೇ ಅಂಗಡಿಗಳನ್ನು ಇಡಲು ನಾವು ಬಿಡುವುದಿಲ್ಲ ಎಂದರು. ನ್ಯಾಯಾಲಯದಲ್ಲಿ ನಮಗೆ ಸ್ಟೇಟಸ್ ಕ್ಯೂ ಆದೇಶವಾಗಿದ್ದು ಜಮೀನಿನಲ್ಲಿ ಯಾವುದೇ ರೀತಿಯ ಚಟುವಟಿಕೆ ನಡೆಯಬಾರದು. ಆದರೆ ದಿನೇ ದಿನೇ ಹೊಸ ಅಂಗಡಿಗಳು ನಮ್ಮ ಜಾಗದಲ್ಲಿ ಸೇರ್ಪಡೆಯಾಗುತ್ತಿವೆ. ಹಾಗಾಗಿ ಎಲ್ಲ ಅಂಗಡಿಗಳ ತೆರವುಗೊಳಿಸಲು ನಾವು ಮುಂದಾಗಿದ್ದೇವೆ ಎಂದರು. ನನ್ನ ಹೆಸರು ನಂದಿನಿ ಅಂತ. ಸ್ಟೇಟಸ್ ಕೋ ಸಿಕ್ಕಿದ ಮೇಲೆ ನಮ್ಮ ಜಾಗ ಅಂತ ಹೇಳ್ತಾರೆ. ಇಲ್ಲ ಅಂಗಡಿ ಇಟ್ಕೊಂಡಿದ್ದಾರೆ, ಅವ್ರು ಯಾರು ಪರ್ಮಿಷನ್ ಕೊಟ್ಟರು ಅಂತ ನಮಗೆ ಗೊತ್ತಿಲ್ಲ. ಇಲ್ಲ ಪೊಲೀಸವ್ರು ಪರ್ಮಿಷನ್ ಕೊಟ್ಟಿರಬೇಕು, ಇಲ್ಲ ಅಂತಂದರೆ ಸರ್ಕಾರ ಪರ್ಮಿಷನ್ ಕೊಟ್ಟಿರಬೇಕು. ನಮ್ಮ ಜಾಗದಲ್ಲಿ ಬಂದು ನಮಗೆ ನ್ಯಾಯ ಕೊಡಿಸಿ ಅಂತ ಹೇಳೋಕ್ಕೆ ಇವ್ರು ಯಾರು ಸರ್? ಬೇಕಂದರೆ ಇವ್ರಿಗೆ ನ್ಯಾಯ ಬೇಕು ಅಂದರೆ ಸರ್ಕಾರದ ಮುಂದೆ ಹೋಗಲಿ, ಇಲ್ಲಾಂದರೆ ಸ್ಟೇಷನ್ ಮುಂದೆ ಇಡಲಿ, ಇಲ್ಲಾಂದರೆ ವಿಧಾನಸೌಧ ಮುಂದೆ ಹೋಗಲಿ. ನಮ್ಮ ಜಾಗದಲ್ಲಿ ಬಂದುಬಿಟ್ಟು ನಮಗೆ ನ್ಯಾಯ ಕೊಡಿಸಿ ದೌರ್ಜನ್ಯ ಮಾಡ್ತಿದ್ದಾರೆ ಅಂದರೆ ದೌರ್ಜನ್ಯ ಯಾಕೆ ಮಾಡ್ತೀವಿ? ನಮ್ಮ ಹಕ್ಕು, ನಮ್ಮ ಜಾಗ, ನಮ್ಮನ್ನು ನಾವು ಕೇಳ್ತಾ ಇದ್ದೀವಿ ಅಷ್ಟೇ. ಅದು ಬಿಟ್ಟರೆ ನಾವು ದೌರ್ಜನ್ಯ ಮಾಡೋದಾಗಲಿ ನಾವೇನು ಆ ಥರ ಎಲ್ಲ ಯಾವುದ್ರಲ್ಲೂ ದುಡುಕಿಲ್ಲ. ಎಲ್ಲ ಕಾನೂನು ಮುಖಾಂತರ ಹೋಗಿ ಎಲ್ಲರಿಗೂ ಇನ್ಫಾರ್ಮೇಟ್ ಕೊಟ್ಟಿದ್ದೀವಿ. ಎಲ್ಲ ಕಡೆ ನಗರಸಭೆ ಇರ್ಬೋದು, ಆಯೋಗಕ್ಕಿರ್ಬೋದು, DYSP ಸರ್ ಹತ್ರ ಇರ್ಬೋದು, SP ಸಾಹೇಬ್ರ ಹತ್ರ ಇರ್ಬೋದು, ಎಲ್ಲರಿಗೂ ಅವ್ರ ಗಮನಕ್ಕೆ ತಂದು ಆಮೇಲೆ ನಾವು ಈ ಥರ ಬಂದಿದ್ದೀವಿ. ಸ್ಟೇಟಸ್ ಕೋ ಇದೆ, ಎಲ್ಲರೂ ಬಡವ್ರೆ ಸರ್. ನಾವೇ ಅಂಗಡಿಗಳು ಮಾಡ್ಕೋಬೋದಲ್ವಾ? ನಾವೇ ಅಂಗಡಿಗಳು ಮಾಡ್ಕೊಂಡು ನಾವೇ ಒಂದು ತರಕಾರಿ ಅಂಗಡಿ ಇಟ್ಕೋಬೋದಲ್ವಾ? ನಾವೇ ನಮಗೆ ಏನೂ ಇಲ್ಲ, ನಾವು ಇನ್ನೊಬ್ರಿಗೆ ಹೆಂಗೆ ಕೊಡೋಕ್ಕಾಗುತ್ತೆ? ನೀವು ಹೇಳಿ. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ.